ಎಂತ ಕೆಲಸ ಮಾಡ್ಬಿಟ್ಟೆ ಪೂರ್ವಿ, ಎಂತ ಕೆಲಸ ಪಲ್ಲವಿ, ಏನಾಯ್ತೆ ಪಲ್ಲವಿ, ಏನಾಯ್ತೆ ಪಲ್ಲವಿ? ನೋಡಮ್ಮ, ಪೂರ್ವಿ ಎಂತ ಕೆಲಸ ಮಾಡ್ಬಿಟ್ಲು ನೋಡಮ್ಮ. ಆ ಬಾಲಾಜಿ ಜೊತೆಗೆ ಹೊರಟೋದ್ಲಮ್ಮ. ಪೂರ್ವಿ, ಅಯ್ಯೋ ದೇವ್ರೇ, ಈಗ ನಾವೇನ್ ಮಾಡ್ಬೇಕು? ಅಳಿಯಂದಿರ್ಗೆ ಏನಂತ ಉತ್ತರ ಕೊಡೋದು? ಊರವ್ರಿಗೆಲ್ಲ ಏನ್ ಹೇಳೋದು? ಪೂರ್ವಿ, ಎಂತ ಕೆಲಸ ಮಾಡ್ಬಿಟ್ಟೆ. ಇನ್ನೊಂದ್ಸಲ ಚೆನ್ನಾಗಿ ಯೋಚನೆ ಮಾಡು. ಒಂದ್ಸಲ ನಿರ್ಧಾರ ತಗೊಂಡ್ಮೇಲೆ ಮಧ್ಯೆ ಬದಲಾಯಿಸೋದಕ್ಕಂತೂ ಆಗಲ್ಲ. ಇದಾದ್ಮೇಲೆ ಏನೇನ್ ನಡೆದ್ರು ಎಲ್ಲದಕ್ಕೂ ಸಿದ್ಧವಾಗಿದ್ಯಾ? ನನ್ ಜೊತೆ ಬದುಕಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ಯಾ? ಹೌದು, ಏನೇ ಆದ್ರೂ ಸರಿ, ಯಾರು ಏನ್ ಅನ್ಕೊಂಡ್ರು ಸರಿ, ನಾನು ನಿನ್ ಜೊತೆ ಬದುಕ್ಬೇಕು ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಪ್ಲೀಸ್ ಬಾಲಾಜಿ, ನನ್ನ ಕರ್ಕೊಂಡು ಹೋಗು ಪ್ಲೀಸ್ ಪ್ಲೀಸ್. ಸರಿ, ಗಾಡಿ ಹತ್ತು. ಇವಾಗ ಏನ್ ಮಾಡ್ತೀಯ? ನಿನ್ ಗಂಡ ಬಂದ್ರೆ ಏನ್ ಹೇಳ್ತೀಯ? ಅವಳು ಈಗ ತಾನೇ ಹೋಗಿರ್ತಾಳೆ, ತುಂಬಾ ದೂರ ಹೋಗಿರಲ್ಲ. ಅವಳಗ್ ಫೋನ್ ಮಾಡು. ಅವಳ ಕೈ ಕಾಲು ಹಿಡ್ದಾದ್ರೂ ವಾಪಸ್ ಬರಕ್ ಹೇಳೋಣ. ಫೋನ್ ಮಾಡಿ ಅವಳಿಗೆ. ಏನ್ ಮಾಡೋದಮ್ಮ? ಅವಳ ಫೋನ್ ಅನ್ನ ಇಲ್ಲೇ ಬಿಟ್ಟು ಹೋಗಿದ್ದಾಳಲ್ಲ. ಆ ಬಾಲಾಜಿ ಜೊತೆ ಇರ್ಬೇಕು ಅಂತ ತಾನೇ ಓಡೋಗಿರೋದು. ಖಂಡಿತವಾಗ್ಲೂ ಅವರಿಬ್ರು ಜೊತೆಲೇ ಇರ್ತಾರೆ. ಎಲ್ಲೋಗ್ಬೇಕು ಅಂತ ಇನ್ನ ನಿರ್ಧಾರ ಮಾಡಿರಲ್ಲ. ಬೇಗ ಫೋನ್ ಮಾಡಿ ಆ ಬಾಲಾಜಿಗೆ ಮೊದಲು ಫೋನ್ ಮಾಡು. ಸರಿಮ್ಮ. ಅಮ್ಮ, ನಿಮ್ಮಮ್ಮ ಫೋನ್ ಮಾಡ್ತಿದ್ದಾರೆ. ಏನಾಯ್ತೆ? ಕಾಲ್ ಕಟ್ ಮಾಡ್ತಿದ್ದಾರಮ್ಮ. ಮತ್ತೆ ಮಾಡೆ. ಅಮ್ಮ, ಫೋನ್ ತೆಗಿತಾ ಇಲ್ಲ ಅಮ್ಮ, ಕಟ್ ಮಾಡ್ತಿದ್ದಾರೆ. ಮತ್ತೆ ಮಾಡು. ಇದ್ರ ಜೊತೆಗೆ ಎಲ್ಲೋ ಹೋಗ್ತಾ ಇದ್ದಾರೆ. ಭಗವಂತ, ಈಗೇನ್ ಮಾಡೋದು? ತಕ್ಷಣ ಗೀತಂಗ್ ಫೋನ್ ಮಾಡಿ ವಿಷಯ ಹೇಳೆ. ಅವಳಗ್ ಮಾಡಿ ಏನ್ ಹೇಳೋದಮ್ಮ? ಇಬ್ರು ಮೋಸಗಾರ್ರೆ, ಮೋಸ ಮಾಡ್ಬಿಟ್ರು, ನಮ್ಮನ್ ಮುಳುಗಿಸ್ಬಿಟ್ರಮ್ಮ. ಈಗ ಅವ್ರ ಮನೆಗ್ ಬಂದ್ರೆ ನಾವ್ ಏನ್ ಹೇಳೋದು? ಏನಿದು ಗೇಟ್ ತೆಗೆದೇ ಇದೆಯಲ್ಲ? ಪಲ್ಲವಿ, ಅಮ್ಮ, ಅಯ್ಯೋ, ನಿನ್ ಗಂಡ ಬಂದ್ರು ಕಣೆ. ಇವಾಗ ಅವ್ರಿಗೇನಂತ ಹೇಳ್ತೀಯ? ಅಮ್ಮ, ಪಲ್ಲವಿ, ಏನ್ ಗೇಟ್ ತೆಗೆದೇ ಇದೆ? ಹೊರಗಡೆ ಹೋಗಿ ಒಳಗಡೆ ಬರ್ಬೇಕಾದ್ರೆ ಗೇಟ್ ಹಾಕೊಂಡ್ ಬರ್ಬೇಕಲ್ವಾ? ಹೌದಾ, ಗಮನಿಸ್ಲಿಲ್ಲ ರೀ. ಸರಿ ಬಿಡು, ತಗೋ. ಮದ್ವೆ ಖರ್ಚಿಗೋಸ್ಕರ 2 ಲಕ್ಷ ಇಸ್ಕೊಂಡ್ ಬಂದಿದ್ದೀನಿ, ಹುಷಾರಾಗಿಡು. ಏನಾಯ್ತು? ಏನೂ ಇಲ್ಲ ಅಳಿ ಅಂದ್ರೆ, ಏನೂ ಇಲ್ಲ. ಇಲ್ಲ, ನಿಮ್ ಮುಖ ನೋಡಿದ್ರೇ ಗೊತ್ತಾಗ್ತಾ ಇದೆ. ಏನು, ಯಾಕೆ ಹೇಗಿದ್ದೀರಾ? ಏನಾಯ್ತು? ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ ಏನು? ಏನ್ ನಡೀತೋ ಸರಿಯಾಗಿ ಹೇಳಿ. ಏನೂ ಇಲ್ಲ ಅಳಿ ಅಂದ್ರೆ. ಅತ್ತೆ, ನಿಮ್ ಚಿಕ್ಕ ಮೊಮ್ಮಗಳೇನಾದ್ರೂ ಫೋನ್ ಮಾಡಿದ್ಲಾ? ಅವಳನ್ನ ಮದ್ವೆಗೆ ಬರೋದ್ ಬೇಡ ಅಂದ್ವಿ ಅಂತ ಮೊಸಳೆ ಕಣ್ಣೀರ್ ಹಾಕದ್ಲಾ? ಬೇಡ. ಅವಳಾಗ್ಲಿ, ಅವಳ ಅತ್ತೆ ಮನೆಯವ್ರು ಯಾರೇ ಆಗ್ಲಿ, ಯಾರು ಕೂಡ ಬರೋದ್ ಬೇಕಾಗಿಲ್ಲ. ಅವ್ರ ಮನೆಯಿಂದ ಯಾರೊಬ್ರು ಕೂಡ ಇಲ್ಲಿಗೆ ಬರಬಾರ್ದು. ಈ ವಿಷಯನ ಪೂರ್ವಿಗೂ ಕೂಡ ಹೇಳಿ. ಹೌದು, ಪೂರ್ವಿ ಇಲ್ಲಿ? ಅದು
ನಿಮ್ಮನ್ನೇ ಕೇಳ್ತಾ ಇರೋದು. ಪೂರ್ವಿ ಎಲ್ಲಿ? ಅವಳು ಅದು ಅದು ಆಚೆ ಹೋಗಿದ್ದಾಳೆ ರೀ. ಹೊರಗಡೆ ಹೋಗಿದ್ದಾಳ? ಇವಾಗೇನ್ ಕೆಲ್ಸ ಆಯ್ತು? ಯಾಕೆ ಹೋದ್ಲು? ಏನೋ ಕೆಲ್ಸ ಇತ್ತು ಅಂತ ಹೋಗಿರ್ಬೇಕು ಅಳಿ ಅಂದ್ರೆ. ಅದೇ ಏನ್ ಕೆಲ್ಸ ಹೇಳೋಗಿರ್ತಾಳೆ ಅಲ್ವಾ? ಅಷ್ಟಕ್ಕೂ ಮದ್ವೆ ಆಗ್ತಾ ಇರೋ ಹುಡುಗಿನ ಯಾಕೆ ಹೊರಗಡೆ ಕಳ್ಸಿದೀರಾ? ಏನಾದ್ರೂ ಇದ್ರೆ ನೀವೇ ಹೋಗ್ಬೋದಿತ್ತು ಅಲ್ವಾ? ಏನಾದ್ರೂ ಕೆಲ್ಸ ಇದ್ರೆ ನೀವು ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ನನಗಾದ್ರೂ ಹೇಳಿ. ಅಂದ್ರೆ ಅದು ಅವಳ ಫ್ರೆಂಡ್ ಇದ್ದಾಳಲ್ವೇನ್ರಿ, ಅವಳನ್ನ ಭೇಟಿ ಮಾಡಿ ಬರ್ತೀನಿ ಅಂತ ಹೋದ್ಲು. ಫ್ರೆಂಡಾ? ಯಾವ ಫ್ರೆಂಡು? ಅವಳ ಫ್ರೆಂಡ್ ಒಬ್ಳು ಹುಡುಗಿ ಇದ್ದಾಳಲ್ವೇನ್ರಿ? ಯಾರು? ಆ ಸೈರಾ ಬಾನುನಾ? ಅವಳು ಇವಾಗ ಏನಂತೆ? ಮದ್ವೆಗೆ ಹೊರಡ್ತಾ ಇದೀವಲ್ವಾ, ಅದಕ್ಕೆ ಭೇಟಿ ಮಾಡಿ ಬರ್ತೀನಿ ಅಂತ ಹೋದ್ಲು. ಪಲ್ಲವಿ, ನಿಜ ಹೇಳು, ನಿನ್ನ ಮಾತುಗೂ ನಿನ್ನ ಮುಖಕ್ಕೂ ಸರಿ ಹೊಂದುತ್ತಾ ಇಲ್ಲ. ನಿಜ ಹೇಳ್ತೀರಾ ಇಲ್ವಾ? ಅಂದ್ರೆ ಅದು ಏನಿಲ್ಲ ರೀ. ಪಲ್ಲವಿ, ನಿಜವಾಗ್ಲೂ ಪೂರ್ವಿ ಸೈರಾಬಾನನ್ನ ಮೀಟ್ ಮಾಡೋದಿಕ್ ಹೋಗಿದಾಳ? ನನಗೆ ಗೊತ್ತು ಏನ್ ನಡೀತಾ ಇದೆ ಅಂತ. ಆ ಗೀತನ್ ಕರೆಯೋದಿಕ್ ಹೋಗಿದಾಳೆ ಅಲ್ವಾ? ಅಷ್ಟಕ್ಕೂ ನನ್ನ ಮಾತಿಗೆ ಮರ್ಯಾದೆ ಕೊಡ್ಬೇಕು. ನಾನು ಹೇಳಿದ ಮಾತನ್ನ ದಾಟಬಾರ್ದು ಅಂತ ಒಬ್ರಿಗೂ ಕೂಡ ಗೊತ್ತಿಲ್ಲ. ಹೇಳಿ, ಆ ಮನೆಗೆ ಹೋಗಿದಾಳ? ಇಲ್ಲ ರೀ, ನಿಜವಾಗ್ಲೂ ಫ್ರೆಂಡ್ನ ಮೀಟ್ ಮಾಡಕ್ಕೆ ಹೋದ್ಲು. ಫೋನ್ ಮಾಡು, ಫೋನ್ ಮಾಡಿ ಬರೋದಿಕ್ ಹೇಳು. ಫೋನ್ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾಳೆ ರೀ. ಅವ್ರ ಮನೆ ಎಲ್ಲಿದೆ? ಈ ಕಡೆ 4 ಬೀದಿ ಆ ಕಡೆ. ಸರಿ, ಹೋಗು, ಹೋಗಿ ಕರ್ಕೊಂಡ್ ಬಾ. ಭಗವಂತ, ಅವಳು ಸಿಕ್ಲಿಲ್ಲ, ಎಲ್ಲೋ ಹೊರಟು ಹೋದ್ಲು ಅಂತ ಇವ್ರಿಗೆ ಹೇಗಪ್ಪ ಹೇಳೋದು? ಹೋಗು ಹೋಗು. ಯಾಕೆ ಇಲ್ಲಿ ನಿಲ್ಲಿಸ್ದೆ ಬಾಲಾಜಿ? ಇಳಿ, ಹೇಳ್ತೀನಿ. ನೀನಿಲ್ಲ ಅಂದ್ರೆ ನಾನಂತೂ ಬದುಕೋದಿಲ್ಲ. ನಿನ್ ಜೊತೆ ಎಲ್ಲಾದ್ರೂ ಓಡ್ ಹೋಗ್ಬೇಕು ಅಂತ ಎಷ್ಟೋ ಸಲ ಯೋಚನೆ ಮಾಡಿದ್ದೀನಿ. ಆದ್ರೆ ನೀನ್ ಇವಾಗ ಸಿದ್ಧವಾಗಿ ಬಂದಿದ್ರು ಇದು ಸರಿಯಲ್ಲ ಅಂತ ಇವಾಗ ಅನಿಸ್ತಾ ಇದೆ. ಏನ್ ಮಾತಾಡ್ತಿದ್ಯಾ ನೀನು? ಹೌದು ಪೂರ್ವಿ, ಆ ಕಡೆ ನಿಮ್ಮ ಮನೇಲಿ, ಈ ಕಡೆ ನಮ್ಮ ಮನೇಲಿ ಈಗಾಗ್ಲೇ ಗೀತಾ ಗೋವಿಂದ ಮದುವೆಯಿಂದ ಯಾರು ಸಂತೋಷವಾಗೇ ಇಲ್ಲ. 2 ಕುಟುಂಬದವರು ನೋವು ಅನುಭವಿಸ್ತಾ ಇದ್ದಾರೆ. ಕೊನೆಗೆ ಗೀತಾನು ಕೂಡ ನಿಮ್ಮಪ್ಪನಿಗೆ ಮದುವೆಗೆ ಬರಬಾರ್ದು, ನನ್ನ ಜೊತೆ ಮಾತಾಡಬಾರ್ದು ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಇಷ್ಟೆಲ್ಲ ಆದ್ಮೇಲೂ ನೀನ್ ನನ್ನ ಜೊತೆ ಓಡ್ ಬಂದ್ರೆ ನಮ್ಮನ್ನ ದೂರ ಇಡೋದಕ್ಕೆ ಅವ್ರು ಬದುಕಿರ್ತಾರೋ ಇಲ್ವೋ ಗೊತ್ತಿಲ್ಲ. ಅವ್ರ ಪ್ರಾಣಕ್ಕೆ ಏನೂ ಆಗ್ಲಿಲ್ಲ ಅಂದ್ರೂ ಮರ್ಯಾದೆ ಹೋಗುತ್ತೆ.
ಮರ್ಯಾದೆ ಹೋದ್ಮೇಲೆ ಪ್ರಾಣ ಇದ್ರೂ ಇಲ್ದೇ ಇರೋ ಹಾಗೆ. ನಿನ್ನಿಂದಾನೇ ಹೀಗೆಲ್ಲ ಆಯ್ತು ಅಂತ ನಿನ್ ಜೀವನ ಪೂರ್ತಿ ಕೊರಗ್ತಾ ಅದ್ ಹೇಗ್ ಸಂತೋಷವಾಗಿರ್ತೀಯ ಹೇಳು? ನಿನ್ನ ನಮ್ಮಮ್ಮ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಇಲ್ಲಿ ಅತ್ತೆ ಮನೆಯಿಂದ, ಅಲ್ಲಿ ತವ್ರ ಮನೆಯಿಂದ, 2 ಮನೆಯಿಂದ ನಿನ್ನ ದೂರ ಮಾಡಿ ನನ್ನೊಬ್ಬನ ಜೊತೆ ಸಂಸಾರ ಮಾಡ್ಕೊಂಡು ಎಷ್ಟು ವರ್ಷ ಅಂತ ಸಂತೋಷವಾಗಿರ್ತೀಯ? ಖಂಡಿತ ಸಂತೋಷ ಅನ್ನೋದು ಇರೋದೇ ಇಲ್ಲ. ಪ್ಲೀಸ್, ಏನಾದ್ರೂ ಸರಿ, ನಾವು ಹೋಗೋಣ ಪ್ಲೀಸ್ ಬಾಲಾಜಿ. ಬೇಡ ಪೂರ್ವಿ, ನಾನೀಗ್ಲೂ ನಮ್ಮ ಪ್ರೀತಿ ಬಲವಾಗಿದೆ ಅಂತ ನಂಬ್ತೀನಿ. ನಿಮ್ಮಪ್ಪ ನಿನಗೆ ಮದುವೆ ಏರ್ಪಾಡನ್ನು ಮಾಡ್ತಿರ್ಬೋದು, ಆದ್ರೆ ನಾನು ನೀನು ಒಂದಾಗ್ಬೇಕು ಅಂತಿದ್ರೆ ಖಂಡಿತ ನಾವು ಒಂದಾಗೆ ಆಗ್ತೀವಿ. ಆ ಮದ್ವೆ ಆಗೋ ಕೊನೆ ಕ್ಷಣದವರೆಗೂ ನನ್ನ ಪ್ರಯತ್ನ ನಾನು ಮಾಡ್ತಿರ್ತೀನಿ, ನಿನ್ ಪ್ರಯತ್ನ ನೀನ್ ಮಾಡ್ತಿರೋ. ಒಂದ್ ವೇಳೆ ನಮ್ಮ ಪ್ರಯತ್ನ ಎಲ್ಲ ಮೀರಿ ನಾವು ಒಬ್ರಿಗೊಬ್ರು ಸಿಗ್ಲಿಲ್ಲ ಅನ್ನೋ ಪರಿಸ್ಥಿತಿ ಬಂದ್ರೆ ಆಗ ನೀನ್ ಏನ್ ಹೇಳ್ತೀವೋ ಅದನ್ನ ಮಾಡೋಣ. ಅವಶ್ಯಕತೆ ಬಂದ್ರೆ ಎಲ್ಲರನ್ನು ಬಿಟ್ಟು ಶಾಶ್ವತವಾಗಿ ದೂರ ಹೋಗೋಣ. ಅಲ್ಲಿವರೆಗೂ ತಾಳ್ಮೆಯಿಂದಿರು. ಬಾಲಾಜಿ, ಇದಕ್ಕೂ ಮುಂಚೆ ತುಂಬಾ ಸರಿ ಪೂರ್ವಿನ ಕರ್ಕೊಂಡು ಹೋಗಿ ಬೇರೆ ಊರಲ್ಲಿ ಸೆಟ್ಲ್ ಆಗ್ಬೇಕು ಅನ್ಕೊಂಡೆ. ಆಗ ಪೂರ್ವಿ ಒಪ್ಕೋತಿರ್ಲಿಲ್ಲ. ಈಗ ಪೂರ್ವಿನೇ ಬರ್ತಿರುವಾಗ ನೀನ್ ಯಾಕೆ ಒಪ್ಕೋತಾ ಇಲ್ಲ? ಮದ್ವೆ ಮುಹೂರ್ತನೂ ಫಿಕ್ಸ್ ಮಾಡಿದ್ದಾರೆ. ಇದ್ರ ಮೇಲೂ ನಿಮ್ ಮದ್ವೆ ನಡೆಯುತ್ತೆ ಅನ್ನೋದು ನಂಬಿಕೆ ಇಲ್ಲದೆ ಇರೋ ವಿಷಯ. ಆದ್ರೂ ನೀನ್ ಪೂರ್ವಿನ ಕರ್ಕೊಂಡು ಯಾಕೆ ಹೋಗ್ತಿಲ್ಲ? ಅವಾಗ ನಾನು ತುಂಬಾ ಸ್ವಾರ್ಥವಾಗಿ ಯೋಚನೆ ಮಾಡಿದೆ. ಎಷ್ಟು ಸ್ವಾರ್ಥಿಯಾಗಿ ಯೋಚನೆ ಮಾಡ್ತೆ ಅಂತಂದ್ರೆ, ನನ್ನ ಪೂರ್ವಿ ಬಗ್ಗೆ ಯೋಚನೆ ಮಾಡಿದ್ನೆ ಹೊರತು ಮಿಕ್ಕವ್ರು ಯಾರು ನಮ್ಮ ಜೀವನದಲ್ಲಿ ಅವಶ್ಯಕತೆನೇ ಇಲ್ಲ ಅನ್ನುವಷ್ಟು ಸ್ವಾರ್ಥಿಯಾಗಿ ಯೋಚನೆ ಮಾಡಿದೆ. ಆದ್ರೆ ಪ್ರತಿದಿನ ಕಳೀತಿದ್ದ ಹಾಗೆ ಅದು ಎಷ್ಟು ದೊಡ್ಡ ತಪ್ಪು ಅಂತ ನಿಧಾನವಾಗಿ ನಾನು ಅರ್ಥ ಮಾಡ್ಕೊಂಡೆ. ನಮ್ ದೊಡ್ಡಣ್ಣ ಅತ್ತಿಗೆ ಜೊತೆಲಿ ಓಡಿ ಹೋಗಿ ಮದ್ವೆ ಆದ. ಗೋವಿಂದು ಹೇಳ್ದೆ ಕೇಳ್ದೆ ಎಲ್ರ ಮುಂದೆ ನಿನ್ ಕುತ್ತಿಗೆಗೆ ತಾಳಿ ಕಟ್ಬಿಟ್ಟ. ಈ 2 ಮದ್ವೆಯಿಂದ ಅಮ್ಮನ ಮನ್ಸಿಗೆ ಎಷ್ಟು ನೋವಾಗಿದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಕಷ್ಟನೋ ನಷ್ಟನೋ ಅವ್ರ ನೊಪ್ಸಿ ಮದುವೆ ಮಾಡ್ಕೊಳ್ಳೋ ಬದಲು ಒಂದ್ ವೇಳೆ ಈ ತರ ಮಾಡ್ಕೊಂಡ್ರೆ ಇವತ್ತಿನ ದಿನ ಅತ್ತಿಗೆ ಆಗ್ಲಿ ನೀನಾಗ್ಲಿ ಅಮ್ಮಗೆ ಇಷ್ಟ ಆಗದಿರೋ ವ್ಯಕ್ತಿಗಳಾಗಿದ್ದೀರ. ಒಂದ್ ವೇಳೆ ನಾನು ಅದೇ ಕೆಲಸ ಮಾಡಿದ್ರೆ 3 ಮಕ್ಕಳನ್ನ ಹೆತ್ತಿದ್ದೀನಿ, ಒಬ್ರು ನನ್ನ ಮಾತನ್ನ ಕೇಳಲಿಲ್ವೇ, ಇಂಥ ಮಕ್ಕಳಿಗೆ ಜನ್ಮ ಕೊಟ್ನಲ್ಲ ಅಂತ ಅಮ್ಮ ಬೇಜಾರು ಮಾಡ್ಕೋತಾರೆ. ಅದಕ್ಕೆ ಅಮ್ಮನ ಒಪ್ಸೆ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ನನ್ನ ಹಣೆ ಬರಹ ಹೇಗಿದೆಯೋ ಹಾಗಾಗತ್ತೆ ಅಂತ ಸುಮ್ಮನಾಗ್ಬಿಡ್ತೀನಿ. ಕೇವಲ ನಮ್ಮಮ್ಮನ ಬಗ್ಗೆ ಮಾತ್ರ ಅಲ್ಲ, ನಿಮ್ಮ ಅಪ್ಪ ಅಮ್ಮನ ಬಗ್ಗೆನೂ ಕೂಡ ಯೋಚನೆ ಮಾಡಿದೆ. ನಿನ್ನ ವಿಷಯದಲ್ಲಿ ನಿಮ್ಮಪ್ಪ ಇನ್ನೂ ನೋವು ಅನುಭವಿಸ್ತಾನೆ ಇದ್ದಾರೆ. ಪೂರ್ವಿ ಮೇಲೆ ಎಷ್ಟೋ ನಂಬಿಕೆ ಇಟ್ಕೊಂಡಿದ್ದಾರೆ. ಒಂದ್ ವೇಳೆ ಅವಳು ನನ್ನ ಜೊತೆ ಓಡ್ ಬಂದ್ಬಿಟ್ರೆ ಆ ಮನುಷ್ಯ ಬದುಕೋದಿಲ್ಲ. ಮುಖ್ಯವಾಗಿ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡಿದ್ದು. ಬಾಲಾಜಿ, ಕರೆಕ್ಟೇ ಕಣೋ, ನೀನು ಮಾಡಿದ ಕೆಲಸ ಕರೆಕ್ಟು. ನಾನು ಅಣ್ಣ ಪ್ರೀತಿಸಿದವ್ರನ್ನೇ ಮದುವೆ ಆಗಬೇಕು ಅಂತ ಯಾವುದೋ ಒಂದು ರೀತಿಯಲ್ಲಿ ಮದುವೆ ಆದ್ವಿ. ಆದರೆ ಆ ಕೊರತೆ ಮಾತ್ರ ಹಾಗೆ ಸರಿ ಹೋಗ್ದಂಗೆ ಉಳ್ಕೊಂಡಿದೆ. ನೀನು ಪೂರ್ವಿನ ಕರ್ಕೊಂಡು ಹೋಗ್ದಂಗೆ ಒಳ್ಳೆ ಕೆಲಸನ ಮಾಡಿದ್ಯಾ. ಲೇ, ನಮ್ಮ ಅಪ್ಪ ಅಮ್ಮ ಇಷ್ಟಪಟ್ಟಿರೋ ಹುಡುಗಿರ್ನ ನಾವು ಮದುವೆ ಆಗದೆ ಇದ್ರು ಕೂಡ ನಾವ್ ಇಷ್ಟಪಟ್ಟಿರೋ ಜೊತೆನೆ ಬದುಕ್ತಾ ಇದೀವಿ ಕಣೋ. ಆದ್ರೆ ಇವನು ಆ ಅವಕಾಶನೇ ಕಳ್ಕೊಂಡ್ಬಿಟ್ನಲ್ಲ. ಅದಕ್ಕೆ ನಾವು ಬಾಲಾಜಿ ಜೊತೆ ನಿಂತ್ಕೋಬೇಕು. ಬಾಲಾಜಿ ಆಸೆ ಪಟ್ಟಿದ ತರ ಪ್ರೀತಿಸಿರೋ ಪೂರ್ವಿ ಜೊತೆನೆ ಇವರಿಬ್ರು ಮದ್ವೆ ಮಾಡ್ಬೇಕು. ಗೀತಾ, ಇದಷ್ಟಕ್ಕೂ ಸಾಧ್ಯ ಆಗೋಂತ ಕೆಲ್ಸನಾ? ಮುಹೂರ್ತ ಇಡೋವರೆಗೂ ಕೂಡ ನಿನ್ ಕೈಯಿಂದ ಏನು ಮಾಡಕ್ಕಾಗ್ಲೇ ಇಲ್ಲ. ಏನ್ ಮಾಡೋದಿದ್ರು ಮುಹೂರ್ತ ಇಡೋಕ್ಕಿಂತ ಮುಂಚೆನೆ ಮಾಡ್ಬೇಕಾಗಿತ್ತು. ಈಗ ಅಲ್ಲಿ ಮುಹೂರ್ತ ಎಲ್ಲ ಇಟ್ಟಾದ್ಮೇಲೆ ಏನ್ ಮಾಡಿದ್ರು ನಿಮ್ಮಪ್ಪನ ಮರ್ಯಾದೆ ಹೋಗುತ್ತೆ ಅಲ್ವಾ? ನಿಮ್ಮಪ್ಪ ಅದನ್ನ ಸಹಿಸ್ಕೋತಾರಾ? ನಾನ್ ಪೂರ್ವಿಗೆ ಬಾಲಾಜಿಗೆ ಮದ್ವೆ ಮಾಡಿಸ್ಬೇಕು ಅನ್ನೇ ಹೊರತು ಅವ್ರಿಗೆ ಗೊತ್ತಾಗ್ದೆ ಕಳ್ತನದಿಂದ ಮಾಡ್ಬೇಕು ಅಂತ ಹೇಳ್ತಿಲ್ಲ. ಪೂರ್ವಿ ಮದ್ವೆ ಮುಹೂರ್ತನ ಎಷ್ಟ್ ತಡಿಬೇಕು ಅನ್ಕೊಂಡ್ರು ತಡಿಯಕ್ಕಾಗ್ಲಿಲ್ಲ. ಈಗದು ಕೈ ಮೀರ್ ಹೋಗಿ ಅರವಿಂದ್ ಜೊತೆ ಮದ್ವೆ ಮುಹೂರ್ತದವರೆಗೂ ಬಂದಿದೆ. ನಮ್ಮಪ್ಪ ಪೂರ್ವಿ ಬಾಲಾಜಿ ಮದ್ವೆಗೆ ಒಪ್ಕೊಳ್ಳೋ ಹಾಗೆ ಮಾಡ್ಬೇಕು. ಅವ್ರ ಒಪ್ಗೆ ಆಶೀರ್ವಾದದಿಂದಾನೇ ಇವ್ರಿಬ್ರು ಮದ್ವೆ ನಡಿಬೇಕು. ಅದು ಆಗೋಂತ ಕೆಲ್ಸನಾ? ಯೋಚನೆ ಮಾಡಿದಷ್ಟು ಬರೀ ಸಮಸ್ಯೆನೆ ಕಾಣಿಸ್ತಿದ್ಯಾ ಹೊರತು ಪರಿಹಾರ ಕಾಣಿಸ್ತಾನೆ ಇಲ್ಲ. ಆದ್ರೆ ಹಾಗಂತ ಹೆದರ್ಕೊಂಡ್ ಕೂರಕ್ಕಾಗಲ್ಲ. ಹೇಗಾದ್ರೂ ನಮ್ಮಪ್ಪನ್ ಮನ್ಸನ್ನ ಬದಲಾಯಿಸ್ಬೇಕು.
ಪೂರ್ವಿಗೆ ಬಾಲಾಜಿ ಜೊತೆ ಮದ್ವೆ ನಡೀದೆ ಹೋದ್ರೆ ಜೀವನ ಪೂರ್ತಿ ಅವಳು ಸಂತೋಷವಾಗಿ ಇರಲ್ಲ ಅಂತ ಬಾಲಾಜಿ ಮೇಲೆ ನಮ್ಮ ಅಪ್ಪಂಗಿರೋ ಒಪಿನಿಯನ್ ತಪ್ಪು ಅಂತ ಪೂರ್ವಿನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ಅಭಿಪ್ರಾಯನ ಅವರಲ್ಲಿ ಹುಟ್ಟೋ ಹಾಗೆ ನಾವ್ ಮಾಡ್ಬೇಕು. ಮದ್ವೆ ಇದೇ ಊರಲ್ಲಿ ಇದ್ದಿದ್ರು ನಿಮ್ಮಪ್ಪನ ಹತ್ರ ಯಾವುದೋ ಒಂದ್ ರೀತಿಲಿ ಮಾತಾಡೋ ಕಾಡೋ ಬೇಡೋ ಬೇಡ್ಕೊಂಡೋ ಅವ್ರಿಗೆ ಅರ್ಥ ಮಾಡ್ಸೋದಕ್ಕೆ ಯಾವುದೋ ಒಂದ್ ರೀತಿಲಿ ಪ್ರಯತ್ನ ಪಡ್ಬಹುದಿತ್ತು. ಅಷ್ಟಕ್ಕೂ ನಿನಗೂ ಗೋವಿಂದನಿಗೂ ಮದ್ವೆ ಬರಕ್ ಹೇಳೇ ಇಲ್ಲ. ಈ ಮನೇಲಿ ಅತ್ತೆನ್ ಹಿಡಿದು ಯಾರನ್ನು ಮದ್ವೆಗ್ ಬನ್ನಿ ಅಂತ ಅವ್ರು ಕರ್ದೇ ಇಲ್ಲ. ನಿಮ್ ಸ್ವಂತ ಊರಲ್ಲಿ ಮದ್ವೆ ಇಟ್ಕೊಂಡಿದಾರೀಗ. ಅಲ್ಲಿಗೆ ನೀವೀಗ ಹೇಗ್ ಹೋಗ್ತೀರಾ, ಏನ್ ಮಾಡ್ತೀರಾ? ಅವ್ರು ಬರ್ಬೇಡ ಅಂತ ಹೇಳಿದ ತಕ್ಷಣ ನಮ್ಮ ಅಕ್ಕನ ಮದ್ವೆಗೆ ನಾನು ಹೋಗದೆ ಇರ್ತೀನ ಹೇಳಿ? ಆ ಮದ್ವೆ ನಡೀತಾ ಇದ್ರೆ ಹೇಗ್ ನೋಡ್ಕೊಂಡು ಸುಮ್ಮನೆ ಇರ್ತೀನಿ? ಈಗ ನಾನು ಗೋವಿಂದ್ ಬಾಲಾಜಿ 3 ಜನ ಆ ಊರಿಗೆ ಹೊರಡ್ತಾ ಇದ್ದೀವಿ. ಅಷ್ಟಕ್ಕೂ ಆ ಊರು ಯಾವುದು? ನಿನ್ ಸ್ವಂತ ಊರು ಎಲ್ಲಿ? ತಿರುಮ್ಕುಂಡ್ಲು. ನಾನ್ 1 ವರ್ಷದ ಮಗು ಇರ್ಬೇಕಾದ್ರೆ ನಮ್ಮಪ್ಪ ನಮ್ಮ ಎಲ್ಲರನ್ನೂ ಕರ್ಕೊಂಡು ಈ ಊರಿಗೆ ಬಂದ್ಬಿಟ್ರು. ಅವತ್ತಿಂದ ಇಲ್ಲಿವರೆಗೂ ನಾವ್ ಆ ಊರಿಗೆ ಹೋಗೇ ಇಲ್ಲ. ಏನು, ನೀನು 1 ವರ್ಷದ ಚಿಕ್ಕ ಮಗು ಇದ್ದಾಗಿಂದ ಆ ಊರಿಗೆ ಹೋಗೇ ಇಲ್ವಾ? ಯಾಕೆ? ನಮ್ಮಪ್ಪನ ಫ್ಯಾಮಿಲಿಯವರು ಯಾವಾಗ್ಲೂ ಚಾಕು ಕತ್ತಿಯಿಂದ ಉತ್ತರ ಕೊಡೋ ಅಂತ ಆಕ್ಷನ್ ಕುಟುಂಬ. ನಮ್ಮಪ್ಪಂಗೆ ಆ ಕೊಲೆ ಗಲಾಟೆ ಆಕ್ಷನ್ನು ಅವ್ರಿಗ ಜೀವನ ಅಂದ್ರೇನೆ ಇಷ್ಟ ಇಲ್ಲ. ಗೊತ್ತಾಗ್ದೇನೆ ನಮ್ಮಪ್ಪ ಮಾಡದೇ ಇರೋ ತಪ್ಪಿಗೆ ಆರೋಪ ಹೊರಿಸ್ಕೊಂಡು ಅವಮಾನಕ್ಕೆ ಒಳಗಾದ್ರು. ಅದಾದ್ಮೇಲೆ ಆ ಕುಟುಂಬನೇ ಬೇಡ ಅಂತ ಸಂಬಂಧ ಕಳ್ಕೊಂಡು ನಮ್ಮಪ್ಪ ಈ ಊರಿಗೆ ಬಂದ್ಬಿಟ್ರು. ಮತ್ತೆ ಇಷ್ಟು ವರ್ಷ ಆದ್ಮೇಲೆ ಪೂರ್ವಿ ಮದ್ವೆಗೋಸ್ಕರನೇ ಸ್ವಂತ ಊರಿಗೆ ಹೊರಡ್ತಾ ಇದ್ದಾರೆ. ಅಲ್ಲಾದ್ರೆ ಪೂರ್ವಿಗೂ ಅರವಿಂದ್ಗೂ ಯಾವ ಅಡ್ಡಿ ಆತಂಕ ಬರ್ದೆ ಅವ್ರ ಮದ್ವೆ ನಡೆಯುತ್ತೆ ಅಂತ ನಮ್ಮಪ್ಪನ ನಂಬಿಕೆ. ಅದಕ್ಕೋಸ್ಕರನೇ ಹಾಗೆ ಮಾಡ್ತಿದ್ದಾರೆ. ಅಂದ್ರೆ ನಾವಿವಾಗ ಅಲ್ಲಿಗೆ ಹೋದ್ರೆ ತುಂಬಾ ಸಮಸ್ಯೆ ಆಗತ್ತೆ ಅಂತ ಆಯ್ತು. ಹೌದು, ಇಲ್ಲಿವರೆಗೂ ನಾವು ಬರೀ ಮಾತಲ್ಲಿ ಮಾತ್ರ ಉತ್ತರ ಕೊಡೋ ಅಂತ ಮನುಷ್ಯರ ನಡುವೆ ಇದ್ವಿ. ಆದ್ರೆ ಅವರು ಚಾಕು ಮಚ್ಚಿಂದಾನೇ ಉತ್ತರ ಕೊಡೋದು. ನಾವ್ ಅದೆಲ್ಲದನ್ನು ಎದುರಿಸಿ ಪೂರ್ವಿ ಬಾಲಾಜಿ ಮದ್ವೆನ ನಡೆಸ್ಬೇಕು. ತುಂಬಾ ಹುಷಾರಾಗಿರ್ಬೇಕು. ಬಾಲಾಜಿ, ಮೊದ್ಲು ನೀನ್ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಪಾ. ಏನ್ ಲಯಕ ರಚಿತಾ ಇದ್ದಂಗಿದಿನ ಇಲ್ಲ ರಮ್ಯಾ ಇದ್ದಂಗದಿನ? ಎಲ್ಲ ಸರಿ ಇದ್ರು ಕೂಡ ಏನೋ ಮಿಸ್ ಹೊಡಿತಾ ಇದೆ. ಅಸೈ ಗೇಡ್ಯಾಗ ಹಿಂದ ನಿಂತಿಯಲ್ಲ, ಸರಿ ಆತ್ತಾಗ. ಹೇ ಅಜ್ಜಿ, ನಿನ್ ಲೈಫೇ ನೋಡಿ ಸಕ್ಕತ್ತಾಗಿರೋದು. ಬೆಳಿಗ್ಗೆನೆ ಎದ್ದು ಚೆನ್ನಾಗಿ ಸೀರೆ ಉಟ್ಕೊಂಡು ಒಡವೆ ಹಾಕೊಂಡು ಸೆಲ್ಫೀಸ್ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀಯ. ನೀನು ನಮ್ ಕಾಲದಲ್ಲಿ ಹುಟ್ಟಬೇಕಿತ್ತು, ಬೇಗ ಹುಟ್ಬಿಟ್ಟಿದ್ಯಾ. ನನ್ನ ಕತಿ ಹಂಗ ಇರ್ಲಿ, ನಿನ್ ಕತಿ ಏನು? ಬಗಲಾಗ ಬ್ಯಾಗ್ ಏರ್ಸ್ಕೊಂಡು ಹೊಂಟ್ಬಿಟ್ಟಿಯಲ್ಲ. ಅಷ್ಟು ಗೊತ್ತಾಗಲ್ವಾ ಅಜ್ಜಿ? ನಮ್ಮ ಅಕ್ಕನ್ ಮದ್ವೆ ಅಲ್ವಾ, ಅದಕ್ಕೇನೆ. ಹೊರಟು ಬಿಟ್ರ ಮಾತಿಗೆ ಮೊದ್ಲ ಈ ಮನಿ ಸೊಸಿ ಅಂತ ಬಹಳ ಒತ್ತಿ ಹೇಳ್ತಿದ್ಯಲ್ಲ. ನಿಮ್ಮವ್ವ ಈ ಮನಿಗೆ ಕಾರ್ಡ್ ಏನ್ ಕೊಟ್ಟಿಲ್ಲ, ಅದನ್ನು ಬಿಟ್ಟು ಯಾರು ಬರಬ್ಯಾಡ್ರಿ ಅಂತ ಹೇಳೋಗ್ಯಾಳ. ಈಗ ಈ ಮನಿ ಸೊಸಿ ಅನ್ನೋದನ್ನ ಮರ್ತ ಗಂಡನ್ ಕರ್ಕೊಂಡ ಹೊರಟಿನಿ. ಅವ್ರ ಪತ್ರಿಕೆ ಕೊಟ್ಟು ಆಹ್ವಾನ ಮಾಡಿದ್ರೆ ನಾವು ಹೋಗ್ತಿದ್ವಿ ಹೇಳೋ. ಆದ್ರೆ ನೀ ಹೇಳ್ದಂಗ ಇವ್ರು ಮಾತ್ರ ಮದುವೆಗೆ ಹೆಂಗ್ ಹೋಗ್ತಾರೆ? ಇವ್ರನ್ನ ಹೋಗಕ್ ಬಿಡ್ಬಾರ್ದು. ಯಾಕೆ ಬಿಡ್ಬಾರ್ದು? ಅದು ನಮ್ಮ ಅಕ್ಕನ್ ಮದ್ವೆ, ನಾವ್ ಹೋಗೇ ಹೋಗ್ತೀವಿ. ಲೇ ಗೋವಿಂದ, ಈಕಿಗ ನನ್ನ ಭಾಷೆಯಾಗ ಹೇಳಿದ್ರ ಅರ್ಥ ಆಗಂಗಿಲ್ಲ. ಈಕಿನ ಕಟ್ಕೊಂಡಿಯಲ್ಲ, ನೀನಾ ಹೇಳಿ ಈಕಿಗೆ ನೀವು ಆ ಮದ್ವಿಗೆ ಹೋಗಂಗಿಲ್ಲ. ಅಮ್ಮ, ಹಂಗಂದ್ರೆ ಹೆಂಗಮ್ಮ? ಏನೋ ಚಿಕ್ಕ ಮನಸ್ತಾಪಗಳು ಜಗಳಗಳು ಇರ್ತವೆ. ಹಂಗಂತ ನಾವು ಹೋಗದೆ ಇರೋದಕ್ಕಾಗತ್ತಾ? ನೋಡು, ನೀವು ಏನು ಮನ್ಸಲ್ಲಿ ಇಟ್ಕೊಳ್ದಂಗೆ ಮದ್ವೆ ದಿನ ಅಲ್ಲಿಗೆ ಬಂದ್ಬಿಡ್ಬೇಕು. ಇವಾಗ ನಾನು, ಗೀತಾ, ಬಾಲಾಜಿ ಹೋಗ್ತಾ ಇದೀವಿ. ಏನ ಬಾಲಾಜಿನೂ ನಿಮ್ ಜೊತೆ ಬರತಾನ? ಹೌದಮ್ಮ, ನಾನು ಕೂಡ ಮದ್ವೆಗೆ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಏನ್ರೋ ಮದುವೆ ಹೊರಟಿದ್ದೀರಾ ನೀವು? ಚೆನ್ನಾಗಿದೆ ಕಣ್ರೋ, ತುಂಬಾ ಚೆನ್ನಾಗಿದೆ. ನೀವು ಮಾತ್ರ ಹೋಗ್ತಾ ಇರೋದು ತುಂಬಾ ಚೆನ್ನಾಗಿದೆ ಅಲ್ವೋ ಗೋವಿಂದ? ನಿನ್ ತಮ್ಮ ಮದುವೆ ಆಗ್ಬೇಕಾಗಿರೋ ಹುಡುಗಿಗೆ ಇನ್ನೊಬ್ಬನ ಜೊತೆ ಮುಹೂರ್ತ ಇಟ್ಟಿದ್ದಾರೆ. ಅವ್ರಿಗೆ ಮದುವೆ ನಡೀತಾ ಇದೆ. ಅದಕ್ಕೆ ನೀನು ನಿನ್ನ ಹೆಂಡತಿ ಪ್ರೀತಿಸಿದವನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ. ಬಹಳ ಚೆನ್ನಾಗಿದೆ ಕಣ. ಏನ್ ಮಾಡೋದು ಅಪ್ಪ? ಅವ್ರ ಸಂಬಂಧನ ಅಮ್ಮ ಹೆಂಗೂ ಒಪ್ಕೊಳ್ಳಿಲ್ಲ. ಏನು ಮಾಡೋಕ್ಕಾಗಲ್ಲ ಅಂತ ಅವ್ರು ಕಾಂಪ್ರಮೈಸ್ ಆಗಿದ್ದಾರೆ. ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ರಾಜಿ ಆಗ್ಲೇಬೇಕಲ್ವಾ? ಅದಕ್ಕೇನೆ ಮುಂದೆ ನಿಂತು ಮದುವೆ ನಡ್ಸ್ಕೊಡ್ಬೇಕು ಅಂತ ಹೋಗ್ತಾ ಇದೀವಿ. ಮದುವೆ ದಿನ ನೀವು ಎಲ್ಲರೂ ಹೊರಟ್ಬಿಟ್ಟು ಬಂದ್ಬಿಡಿ. ಏನ ನಿನ್ ಹೆಂಡತಿ ಹೇಳ್ಕೊಟ್ಟಿರೋ ಮಾತುಗಳನ್ನ ನನ್ನ ಮುಂದೆ ಹೇಳಕತ್ತೀನಿ. ಮೆತ್ತಗ್ ಮಾತಾಡಿ ನಮ್ಮ ನಂಬಿಸಿ
ನಿನ್ ತಮ್ಮನ್ ಕರ್ಕೊಂಡೋಗಿ ಆ ಪೂರ್ವಿಗ ಮದ್ವೆ ಮಾಡ್ಬೇಕನ್ನತಿ? ಅಮ್ಮ ಹಂಗೆಲ್ಲ ಏನಿಲ್ಲ ಅಮ್ಮ. ನೋಡು ನೀನ್ ಸುಮ್ನೆ ಏನೇನೋ ಅನುಮಾನ ಪಡ್ಬೇಡ. ನೀವೆಲ್ಲ ಮದ್ವೆಗೆ ಬನ್ನಿ ಹೇಳ್ತೀನಿ. ಲೇ ಗೋವಿಂದ, ಇಲ್ಲಿವರೆಗೂ ನೀನು ನಿಮ್ಮ ಅಣ್ಣ ತಂದಿರೋ ತಲೆನೋವೇ ಸಾಕು. ಅವನು ಲತಾನ ಓಡಿಸ್ಕೊಂಡೋಗಿ ಮದ್ವೆ ಆದ. ನೀನ್ ನೋಡಿದ್ರೆ ನಮ್ಮ ಮುಂದೆನೆ ಈ ಆಕ್ಸಿಡೆಂಟ್ಗೆ ತಾಳಿ ಕಟ್ದೆ. ಈಗ ನೋಡಿದ್ರೆ ಆ ಬಾಲಾಜಿ ಮದ್ವೆಗೆ ಪ್ಲಾನ್ ಮಾಡ್ತಾ ಇದೀರಾ? ಏಯ್, ನಿಮ್ ಆಟ ಎಲ್ಲ ನಡೆಯಲ್ಲ. ನಿಮ್ಮನ್ನ ಮದ್ವೆಗೆ ಹೋಗಕ್ ಬಿಡೋದಿಲ್ಲ. ಹೋಗೋ ಹಾಗಿಲ್ಲ ಅಂತೆಲ್ಲ ಹೇಳೋದಕ್ಕೆ ಇಲ್ಲಿ ಯಾರಿಗೋ ಹಕ್ಕಿಲ್ಲ. ಅದು ನಮ್ಮ ಅಕ್ಕನ್ ಮದ್ವೆ, ಹೋಗೇ ಹೋಗ್ತೀವಿ. ಬಾಲಾಜಿ ಪ್ರೀತಿನ ಹೇಗೋ ಗೌರವಿಸ್ಲಿಲ್ಲ. ಅಟ್ಲೀಸ್ಟ್ ಅವನ ಎಮೋಷನ್ಸ್ನಾದ್ರೂ ಅರ್ಥ ಮಾಡ್ಕೊಂಡು ಬಾಲಾಜಿನ ನಮ್ ಜೊತೆ ಕಳಿಸ್ಕೊಡಿ. ನೀವುಗಳನ್ನು ಮದ್ವೆಗ್ ಬನ್ನಿ. ಸಾಕ್ ನಿಂದ್ರಿಸೆ. ಏ ಬಾಲಾಜಿ, ಹೋಗ, ಈ ಸೂಟ್ ಕೇಸ್ ತಗೊಂಡು ಒಳಗ್ ಹೋಗ. ಇಲ್ಲಮ್ಮ, ನಾನು ಈ ಮದ್ವೆಗೆ ಹೋಗ್ಲೇಬೇಕು. ಒಳಗ್ ಹೋಗಂತ ಹೇಳತ್ತೀನಲ್ಲ. ಇಲ್ಲಮ್ಮ, ನಾನು ಹೋಗ್ಲೇಬೇಕು. ಹೋಗ್ತಿ ಇಲ್ಲ? ಇಲ್ಲಮ್ಮ, ನಾನು ಹೋಗ್ತೀನಿ.